ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರ ಇಂದಿನಿಂದ ಮತ್ತಷ್ಟು ರಂಗು ಪಡೆದುಕೊಳ್ಳಲಿದೆ. ಕಾಂಗ್ರೆಸ್ ಪ್ರಜಾಧ್ವನಿ 2.0 ಯಾತ್ರೆಗೆ ಇಂದಿನಿಂದ ಚಾಲನೆ ಸಿಗಲಾಗ್ತಾ ಇದೆ. ಕೋಲಾರದ ಕುರುಡುಮಲೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಸಿಎಂ ಡಿಸಿಎಂ ಜಂಟಿ ಪ್ರಚಾರ ಆರಂಭಿಸಲಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಕಣದಲ್ಲಿ ಎಚ್ಡಿಕೆ ವರ್ಸಸ್ ಡಿಕೆಶಿ ವಾಗ್ಯುದ್ಧ ತಾರಕಕ್ಕೇರಿದೆ. ಪ್ರಜಾಧ್ವನಿ 2.0 ಪ್ರಚಾರಕ್ಕೆ ಕಾಂಗ್ರೆಸ್ ಇಂದಿನಿಂದ ಚಾಲನೆ. ಕೋಲಾರದ ಕುರುಡುಮಲೆ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ. ಜಂಟಿಯಾಗಿ ಬೃಹತ್ ರೋಡ್ ಶೋ ನಡೆಸಲಿರುವ ಸಿಎಂ ಡಿಸಿಎಂ. ಕರ್ನಾಟಕದಲ್ಲಿ ಶತಾಯಗತಾಯ ಕನಿಷ್ಠ 15 ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ರಣತಂತ್ರ ಹೆಣೆದಿದ್ದಾರೆ. ಮತಬೇಟೆ ಚುರುಕುಗೊಳಿಸಿರುವ ನಾಯಕರು ಇವತ್ತಿನಿಂದ ಪ್ರಜಾಧ್ವನಿ 2.0 ಹೆಸರಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬೆಂಗಳೂರಿನಿಂದ ಒಟ್ಟಿಗೆ ಕೋಲಾರಕ್ಕೆ ತೆರಳಿದ್ದಾರೆ. ಅಲ್ಲಿನ ಮುಳಬಾಗಿಲು ತಾಲೂಕಿನಲ್ಲಿ ಇರುವ ಪ್ರಸಿದ್ಧ ಕುರುಡುಮಲೆ ದೇವಾಲಯದಲ್ಲಿ ಬೆಳಗ್ಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. 11:20ಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಅಲ್ಲಿಂದ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಮಧ್ಯಾಹ್ನ 12:10ಕ್ಕೆ ಮುಳಬಾಗಿಲು ಟೌನ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಪ್ರಚಾರ ಸಭೆ ಹಾಗೂ ರೋಡ್ ಶೋ ನಡೆಸಲಿದ್ದಾರೆ. ಮಧ್ಯಾಹ್ನ 3:30ರವರೆಗೂ ನಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಕೋಲಾರ್ಗೆ ಬೆಳಗ್ಗೆ ಕುರುಡುಮಲೆ ಬಿಜೆಪಿ ನಾಯಕ ವಿನಾಯಕ ಅವನಿಗೆ ಪೂಜೆ ಮಾಡಿಬಿಟ್ಟು ನಮ್ಮ ಚುನಾವಣಾ ಪ್ರಚಾರ ಶುರು ಮಾಡ್ತಾ ಇದ್ದೀವಿ. ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀ ದೇಗುಲದಲ್ಲಿ ಡಿಕೆಶಿ ಪೂಜೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಲಕ್ಷ್ಮಿ ಲೇಔಟ್ನ ಲಕ್ಷ್ಮೀ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಡಿಕೆ ಶಿವಕುಮಾರ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸಾಥ್ ನೀಡಲಿದ್ದಾರೆ. ಡಿಕೆ ನೋಟು, ಡಾಕ್ಟರ್ಗೆ ವೋಟು ಎಂದ ಕುಮಾರಸ್ವಾಮಿ. ರಾಮನಗರಕ್ಕೆ ಕೊಟ್ಟ ಕೊಡುಗೆ ಬಗ್ಗೆ ಡಿಕೆಶಿ ಪಂಥಾಹ್ವಾನ. ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಮುಂದುವರೆದಿದೆ. ಡಿಕೆ ಬ್ರದರ್ಸ್ ದುರಹಂಕಾರ ಇಳಿಸೋದಕ್ಕೆ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೇವೆ ಅಂತ ಹೇಳಿರುವ ಕುಮಾರಸ್ವಾಮಿ, ಯೋಗೇಶ್ವರ್ ಹೇಳಿದಂತೆ ಡಿಕೆ ನೋಟು, ಡಾಕ್ಟರ್ಗೆ ವೋಟು ಅಂತ ಛೇಡಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿದೆ ನಾಮಿನೇಷನ್ ಕಾರ್ಡ್, ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಈಗ ಯೋಗೇಶ್ ಅವರು, ಮುನರತ್ನ ಅವರು, ಡಿಕೆ ನೋಟು, ಡಾಕ್ಟ್ರಿಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಯಾಕೆಂದರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು, ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಇತ್ತ ರಾಮನಗರಕ್ಕೆ ಡಿಕೆಶಿ ಕೊಡುಗೆ ಏನು ಎಂಬ ಕುಮಾರಸ್ವಾಮಿ ಪ್ರಶ್ನೆಗೆ ಟಾಂಗ್ ಕೊಟ್ಟಿರುವ ಡಿಕೆ ಶಿವಕುಮಾರ್, ಈ ಬಗ್ಗೆ ನಾನು ಬಹಿರಂಗ ಚರ್ಚೆಗೆ ಸಿದ್ಧ, ಎಲ್ಲಿ ಬೇಕಾದ್ರೂ ಜಾಗ ಫಿಕ್ಸ್ ಮಾಡಿ ಅಂತ ಪಂಥಾಹ್ವಾನ ನೀಡಿದ್ದಾರೆ. ಎಲ್ಲಿಗೆ ಬೇಕಾದ್ರೂ ಫಿಕ್ಸ್ ಮಾಡಿ, ಯಾವಾಗ ಫಿಕ್ಸ್ ಮಾಡ್ತೀರಾ ಹೇಳಿ, ಒಂದು ದಿನ ಟೈಮ್ ಕೊಡಿ ಅಷ್ಟೇ, ಒಂದಿನ 2 ದಿನ ಟೈಮ್ ಕೊಡಿ. ನನ್ನ ಪ್ರೋಗ್ರಾಮ್ ನೀವೇ ಫಿಕ್ಸ್ ಮಾಡಿ, ನಾನು ಬರಕ್ ರೆಡಿ ಇದ್ದೀನಿ. ನಾನು ರೆಡಿ. ಯಾವಾಗ ನೀವು ಟೈಮ್, ನೀವು ಪ್ರೆಸ್ ಅವರು ಯಾವಾಗ ಫಿಕ್ಸ್ ಮಾಡ್ತೀರಾ, ಇಲ್ಲ ಟಿವಿ ಎಲ್ಲಾರು ಫಿಕ್ಸ್ ಮಾಡಿ, ನಿಮ್ಗೆ ಯಾವ್ದು ಬೇಕು ಟಿವಿ ಯಾರು ಫಿಕ್ಸ್ ಮಾಡಿ, ಇಲ್ಲ ಬಹಿರಂಗ ವೇದಿಕೆ ಯಾರು ಫಿಕ್ಸ್ ಮಾಡಿ, ನಾನು ರೆಡಿ ಇದ್ದೀನಿ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರತಿಸ್ಪರ್ಧಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಸುಧಾಕರ್ ರೀತಿ ದುಷ್ಟರು ಸಂಸದರಾಗೋದು ಬೇಡ ಅಂತ ಹರಿಹಾಯ್ದಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತ ಬಾಂಧವರಿಗೆ ಒಂದೇ ಮಾತು ತಿಳಿಸ್ಬೇಕು, ನೀವು ಇಂಥ ಒಬ್ಬ ದುಷ್ಟ ಶಾಸಕ ಯಾರಿಗೂ ಬರಬಾರ್ದು, ಅದ್ರ ಮೇಲೆ ಇಂಥ ಒಬ್ಬ ದುಷ್ಟ ಸಂಸದ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೂ ಬರಬಾರ್ದು ಅಂತ ಅವ್ರ ಕೈ ಹಿಡ್ಕೊಂಡು ಬೇಡ್ಕೊಂಡಿದ್ದಾರೆ. 10 ವರ್ಷ ಚಿಕ್ಕಬಳ್ಳಾಪುರ ಶಾಸಕರು ಕೇಸ್ ಮೇಲೆ ಕೇಸು, ಅತ್ಯಾಚಾರ ಮೇಲೆ ಅತ್ಯಾಚಾರ, ಪ್ರತಿಯೊಂದು ಕೆಲಸ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಹಾಕೊಂಡು ಚಿಕ್ಕಬಳ್ಳಾಪುರ ಜನನ ಫಿನಿಶ್ ಮಾಡುವ ಒಂದು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಲೀಡರ್ ಯಾರು ಎಂದು ಜೋಶಿ ವ್ಯಂಗ್ಯ. ಧಾರವಾಡದಲ್ಲಿ ಪ್ರಚಾರಾರ್ಥ ಸಭೆ ನಡೆಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ಗೆದ್ಮೇಲೆ ನಮ್ಮ ಲೀಡರ್ ಪ್ರಧಾನಿ ನರೇಂದ್ರ ಮೋದಿ, ಆದ್ರೆ ಕಾಂಗ್ರೆಸ್ ಪಕ್ಷದ ಲೀಡರ್ ಯಾರು? ಸಂತೋಷ್ ಲಾಡ್ ನಿಮ್ಮ ಮಕ್ಕಳು ರಾಹುಲ್ ತರ ಆಗಬೇಕಾ, ಮೋದಿ ತರ ಆಗಬೇಕಾ? ಪ್ರಮಾಣ ಮಾಡಿ ಹೇಳಿ ಅಂತ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ನಂದೊಂದು ಪ್ರಶ್ನೆ ಅದ, ಜಿಗದ ಭಾಷಣ ಮಾಡೋರಿಗೆ, ನಮ್ಮ ಲೀಡರ್ ಮೋದಿ, ನಿಮ್ ಲೀಡರ್ ಯಾರು ಹೇಳಿ, ತಾಕತ್ತಿದ್ರೆ ಹೇಳಿ. ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಕೇಳಿದ್ವಿ ಒಂದ್ಸರ್ತೆ,
ನಾ ಲಾಡ್ ಸಾಹೇಬನ್ನು ಕೇಳ್ತೇನೆ, ಲಾಡ್ ಸಾಹೇಬ್ರ ನಿಮ್ಮ ಮಕ್ಕಳು ರಾಹುಲ್ ಗಾಂಧಿ ಆದಂಗ ಆಗಲಿಯೋ ನರೇಂದ್ರ ಮೋದಿ ಆದಂಗ ಆಗಲಿಯೋ ಅಂತ ಪ್ರಮಾಣ ಮಾಡಿ ಹೇಳ್ಬಿಡ್ರಿ ನೀವು. ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವ ಎಂಎಲ್ಸಿ ನಾಗರಾಜ್ ಚಬ್ಬಿ ಕಾಂಗ್ರೆಸ್ನ ಹುಚ್ಚರ ಸಂತೆಯಿಂದ ನಾನೀಗ ಹೊರಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಹಿಂದೆ ನಾನು ಬೇರೆ ಪಕ್ಷದಾಗಿದ್ದೆ, ಅದಕ್ಕೆ ಈಗೀಗ ನಾವೆಲ್ಲರೂ ಅದಕ್ಕೆ ಹುಚ್ಚರ ಸಂತೆ ಅಂತ ಕರಿತೀವಿ. ಅಲ್ಲಿದ್ದೆ ನಾನು. ಆ ಹುಚ್ಚರ ಸಂತೆಗೆ ಇದ್ದಾಗೂ ಸಹಿತ ನಾವು ನಮ್ಮ ನಿಯತ್ತನ್ನು ಬಿಟ್ಟಿರಲಿಲ್ಲ. ರಾಜ್ಯ ಬಿಜೆಪಿ ಬೂತ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಸಂವಾದ. ನಮೋ ಆಪ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾಜ್ಯದ ಬಿಜೆಪಿ ಬೂತ್ ಮಟ್ಟ ಅಧ್ಯಕ್ಷರೊಂದಿಗೆ ಆಡಿಯೋ ಸಂವಾದ ನಡೆಸಿದ್ರು. ಕೇಂದ್ರದ ಬಿಜೆಪಿ ಸರ್ಕಾರದ ಸಾಧನೆ ಮನೆ ಮನೆಗೂ ತಲುಪಿಸಿ, ಕಾಂಗ್ರೆಸ್ನ ಗ್ಯಾರಂಟಿ ವೈಫಲ್ಯಗಳ ಬಗ್ಗೆ ಮನೆ ಮನೆಗೂ ತಿಳಿಸಿ, ಮಹಿಳೆಯರು ಹೆಚ್ಚು ಮತ ಹಾಕುವಂತೆ ನೋಡಿಕೊಳ್ಳಿ ಅಂತ ಕರೆ ನೀಡಿದ್ರು. ಬೆಂಗಳೂರಿನಲ್ಲಿ ಉದ್ಯಮಿಗಳ ಜೊತೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಸಭೆ. ಲೋಕಸಭೆ ಚುನಾವಣೆ ಪ್ರಚಾರದ ಅಂಗವಾಗಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಬೆಂಗಳೂರಿನಲ್ಲಿ ನಿನ್ನೆ ಉದ್ಯಮಿಗಳ ಜೊತೆ ಸಭೆ ನಡೆಸಿದ್ರು. ವಿವಿಪುರಂನ ಸಂಭವನಾಥ ಭವನದಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ವತಿಯಿಂದ ಕಾರ್ಯಕ್ರಮ ನಡೆಯಿತು. ಒಟ್ನಲ್ಲಿ ಇವತ್ತಿನಿಂದ ಕಾಂಗ್ರೆಸ್ ಪ್ರಚಾರ ಕಿಕ್ ಸ್ಟಾರ್ಟ್ ಆಗಲಿದೆ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಪ್ರಚಾರ ನಡೆಯಲಿದೆ. ಬಿಜೆಪಿ ಜೆಡಿಎಸ್ನಿಂದಲೂ ಪ್ರಚಾರ ಬಿರುಸು ಪಡೆದುಕೊಳ್ಳಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.